ಓಂ ಶಾಂತಿ. ಪತ್ರಪುಷ್ಪದಿಂದ ಜಾನಕಿ ದಾದಿಜಿಯವರ ಅಮೂಲ್ಯವಾದ ವಾಕ್ಯಗಳು. ತಾರೀಕಾಗಿದೆ 3/10/2006. ಇಲ್ಲಿ ದಾದಿಜಿಯವರು ತಿಳಿಸ್ತಾ ಇದ್ದಾರೆ, ಜ್ಞಾನ ಸಾಗರನ ಒಳಗಡೆ ನಾವು ಸಮಾವೇಶವಾಗಿದ್ದರೆ, ಜ್ಞಾನ ಸಾಗರನಲ್ಲಿ ನಾವು ಮುಳುಗಿದ್ದರೆ, ಮಾನ ಅಪಮಾನ ಗೌರವ ಅಗೌರವ ಈ ಸ್ಥಿತಿಯಲ್ಲಿ ನಾವು ಸದಾ ಒಂದೇ ಆಗಿರ್ತೀವಿ. ಇದೆಲ್ಲವನ್ನು ನಾವು ಒಂದೇ ಸಮಾನದಲ್ಲಿ ತೆಗೆದುಕೊಳ್ತೀವಿ ಅಂತ ದಾದಿಜಿಯವರಲ್ಲಿ ತಿಳಿಸ್ತಾ ಇದ್ದಾರೆ. ದಾದಿಜಿಯವರು ಹೇಳ್ತಾ ಇದ್ದಾರೆ, ಬಾಬಾರವರ ಮುರಳಿಯನ್ನು ನಾವು ಕೇಳಿದ ನಂತರ ನಮ್ಮ ಹೃದಯ ಬಾಬಾರವರ ಜೊತೆ ಮಾತನಾಡಬೇಕೆಂದು ಹೇಳುತ್ತಿತ್ತು. ನೋಡಿ, ದಾದಿಜಿಯವರು ಹೇಳ್ತಾರೆ, ಯಾವಾಗ ಬಾಬಾರವರ ಮುರಳಿಯನ್ನು ಕೇಳಿದ ತಕ್ಷಣ ದಾದಿಜಿಯವರಿಗೆ ಅನಿಸ್ತಾ ಇತ್ತಂತೆ, ಬಾಬಾವ್ರ ಜೊತೆ ನಾನು ಆತ್ಮಿಕ ವಾರ್ತಾಲಾಪ ಮಾಡಬೇಕು ಅಂತ ಜಾನಕಿ ದಾದಿಜಿಯವರಿಗೆ ಅನಿಸ್ತಾ ಇತ್ತಂತೆ. ಮುರಳಿಯ ನಂತರ ನಾವು ನಮ್ಮೊಳಗೆ ಆ ಮುರಳಿಯನ್ನು ರಿವೈಸ್ ಮಾಡಿಕೊಳ್ಬೇಕು ಅಂತ ಬಾಬಾ ಯಾವಾಗಲೂ ಹೇಳ್ತಾ ಇದ್ರಂತೆ. ಏಕೆಂದರೆ ನಾವು ಅದನ್ನು ರಿವೈಸ್ ಮಾಡಿಕೊಂಡ್ರೆ ಅದು ಇಡೀ ದಿನ ನಮ್ಮ ನೆನಪಿನಲ್ಲಿ ಉಳಿಯುತ್ತದೆ. ನೋಡಿ, ಬಾಬಾರವರು ಅವ್ರಿಗೆ ತಿಳಿಸ್ತಾ ಇದ್ರಂತೆ, ಮುರಳಿ ಕೇಳಿದ ನಂತರ ಕೂಡಲೇ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಅದನ್ನು ಕೂಡಲೇ ರಿವೈಸ್ ಮಾಡ್ಕೊಳ್ಳೋದ್ರಿಂದ ಅದು ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ರು ಅಂತ ಜಾನಕಿ ದಾದಿಜಿಯವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಮುರಳಿ ನಂತರ ಬಾಬಾರವರ ಬಳಿ ಕುಳಿತಾಗ ಮುರಳಿಯನ್ನು ಹೇಳಿದ ನಂತರ ಬಾಬಾರವರು ಭಿನ್ನರಾಗ್ತಾ ಇದ್ರು. ಅದು ನಮಗೆ ಗೊತ್ತಾಗ್ತಿತ್ತು. ನೋಡಿ, ದಾದಿಜಿಯವರು ಹೇಳ್ತಾ ಇದ್ದಾರೆ ಇಲ್ಲಿ, ಜಾನಕಿ ದಾದಿಜಿಯವರು ಯಾವಾಗ ಬಾಬಾರವರು ಮುರಳಿ ನುಡಿಸ್ತಾ ಇದ್ರು, ಆವಾಗ ಮುರಳಿ ನುಡಿಸಿದ ತಕ್ಷಣ ಬಾಬಾರವರಿಂದ ಭಿನ್ನರಾಗ್ತಿದ್ರು, ನ್ಯಾರ ಆಗ್ತಿದ್ರು, ಈ ದೇಹದಿಂದ ಭಿನ್ನರಾಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾವು ಅವರನ್ನು ಕೇಳಿದಾಗ ಅವರು ಹೇಳ್ತಾ ಇದ್ರು, ನಾನು ಈಗ ಕಲ್ಪದಲ್ಲಿ ಹಿಂದೆ ಈಗ ಬಂದು ನಿಮಗೆ ಈ ಮುರಳಿಯನ್ನು ಈಗ ತಿಳಿಸಿದ್ದೇನೆ, ಮತ್ತು ಮುಂದಿನ ಕಲ್ಪ ನಂತರ ಕೂಡ ನಾನು ಮತ್ತೆ ಬಂದು ಹೇಳ್ತೇನೆ ಅಂತ ಬಾಬಾರವ್ರನ್ನ ಅವರಿಗೆ ತಿಳಿಸ್ತಾ ಇದ್ದರಂತೆ. ಮತ್ತು ಬಾಬಾ ಹೇಳ್ತಾ ಇದ್ರಂತೆ, ಮಗು ಇದು ಗೋಲ್ಡನ್ ವರ್ಷನ್ಸ್ ನಾಟ್ ರಿಪೀಟ್ ಅಂತ ಹೇಳ್ತಾ ಇದ್ರಂತೆ. ಈ ಗೋಲ್ಡನ್ ವರ್ಷನ್ಸ್ಗಳು ಯಾವಾಗಲೂ ಪುನರಾವರ್ತನೆ ಆಗಲ್ಲ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಒಂದು ಸಲ ಮುರಳಿ ನುಡಿಸಿದ ತಕ್ಷಣ ನಾನು ಮುಂದಿನ ಕಲ್ಪದಲ್ಲಿ ಬಂದು ನುಡಿಸ್ತೇನೆ ಅಂತ ಹೇಳ್ತಾ ಇದ್ರಂತೆ. ನಮಗೆ ಅಂತಹ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ದಾರೆ. ಅವರು ಅಂತಹ ಮಧುರವಾದ ವಿಷಯಗಳನ್ನು ನಮಗೆ ತಿಳಿಸ್ತಾರೆ. ನೀವು ಯೋಚನೆ ಮಾಡಿ, ಇಡೀ ಕಲ್ಪದಲ್ಲಿ ನೀವು ಅಂಥ ಸುಂದರವಾದ ಬಾಬಾರವನ್ನು ಮತ್ತೆ ಕಾಣಲ್ಲ ಅಂತ ದಾದಿಜಿಯವರಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಅಸಭ್ಯವಾಗಿ ನಾವು ನಡ್ಕೊಳ್ಳೋದು, ವರ್ತಿಸೋದು, ಸಂಸ್ಕಾರ ಇದೆಯಲ್ಲ, ಅದು ಕೂಡ ತುಂಬ ಅಪಾಯಕಾರಿಯಾಗಿದೆ. ನಾವು ಅಸಭ್ಯವಾಗಿ ನಡ್ಕೊಂಡ್ರೆ ನಾವು ಅಂದರೆ ಅದರಲ್ಲಿ ಅರ್ಥ ಏನಪ್ಪ ಅಂದರೆ, ನಾವು ನಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದೀವಿ, ಅಥವಾ ನಾವು ಅಹಂಕಾರದಲ್ಲಿ, ದೇಹದ ಅಭಿಮಾನದಲ್ಲಿ ನಾವಿದ್ದೀವಿ ಎಂದು ಭಾವಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಸಭ್ಯವಾಗಿ ವರ್ತಿಸೋದ್ರಲ್ಲಿ ತುಂಬ ಹಾನಿ ಇದೆ. ಹೇಳ್ತಾರೆ ದಾದಿಜಿಯವರು, ನಮ್ಮ ನಡವಳಿಕೆ ಸರಿ ಇಲ್ಲ ಅಂದರೆ ನಮಗೆ ತುಂಬ ನಷ್ಟ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ಒಣಗಿದ ಒಂದು ರೊಟ್ಟಿಯನ್ನು ತಿಂದು ಒಣಗಿದ ವ್ಯಕ್ತಿ ಥರ ಇದ್ದರೆ ನೀವು ಇನ್ನೊಬ್ಬರಿಗೆ ಹೇಗೆ ಸಂತೋಷಪಡಿಸೋಕ್ಕಾಗತ್ತೆ ಅಂತ ದಾದಿಜಿಯರು ಕೇಳ್ತಾ ಇದ್ದಾರೆ. ನಾವೇ ಒಣಗಿದ ರೊಟ್ಟಿಯನ್ನು ತಿಂದು ಒಣಗಿದ ವ್ಯಕ್ತಿ ಥರ ನಾವಿದ್ದರೆ ಇನ್ನೊಬ್ಬರಿಗೆ ನಾವು ಹೇಗೆ ಸಂತೋಷ ಕೊಡೋಕ್ಕಾಗತ್ತೆ? ಅದಕ್ಕೆ ದಾದಿಜಿಯರು ಹೇಳ್ತಾರೆ, ಯಾವುದೇ ಸದ್ಗುಣದ ಏನು ಮೌಲ್ಯ ಇರುತ್ತೋ ಅದು ಅತ್ಯಮೂಲ್ಯವಾಗಿದೆ. ಬಾಬಾ ಅವರ ಮನೆಗೆ ಬಂದ ನಂತರ ನೋಡಿ, ಬಾಬಾರವರ ಮನೆಗೆ ನಾವೆಲ್ಲ ಆತ್ಮಗಳು ಬಂದ ನಂತರ ಬಾಬಾರವರು ನಮಗೆ ಶ್ರೀಮಂತರಾಗುವಂತಹ ಆ ಸಂಪತ್ಭರಿತವಾದಂತಹ ಆ ಖಜಾನೆಯ ನಿಧಿಯನ್ನು ನಮಗೆ ಬಾಬಾ ಕೊಟ್ಟಿದ್ದಾರೆ. ಯಾವಾಗಲೂ ನಾವು ಏನಾಗಿರಬೇಕು? ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು. ನಮ್ಮಲ್ಲಿ ಯಾವಾಗ ಖುಷಿಯ ನಶೆ ಇರುತ್ತೋ ಇನ್ನೊಬ್ಬರನ್ನು ಸಹ ನಾವು ಆ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ದಾದಿಜಿಯವರು ತಿಳಿಸ್ತಾ ಇದ್ದಾರೆ. ಈಗ ನಮ್ಮಲ್ಲಿ 4 ವಿಷಯಗಳು ಇವೆ. ಬಾಬಾ ಹೇಳ್ತಾ ಇದ್ರಂತೆ, ಮಕ್ಕಳೇ, ಜ್ಞಾನ ಅನ್ನೋದು ಕುರುಡನ ಮುಂದೆ ಇರುವ ಕನ್ನಡಿಯಂತೆ. ಒಬ್ಬ ಕುರುಡನು ಕನ್ನಡಿ ಮುಂದೆ ಬಂದರೆ ಅವನು ಹೇಗೆ ನೋಡುತ್ತಾನೆ? ನೋಡಿ, ಬಾಬಾ ಹೇಳ್ತಾ ಇದ್ರಂತೆ, ಜ್ಞಾನ ಅನ್ನೋದು ಕುರುಡನ ಮುಂದೆ ಇರುವ ಕನ್ನಡಿಯಂತೆ. ಅಂದರೆ ಒಬ್ಬ ಕುರುಡ ಕನ್ನಡಿ ಮುಂದೆ ಬಂದರೆ ಅವನು ಹೇಗೆ ನೋಡೋಕ್ಕಾಗುತ್ತೆ? ಆದರೆ ಈ ಜ್ಞಾನ ಅನ್ನುವಂಥ ಕನ್ನಡಿಯು
ಕುರುಡನು ಸಹ ನೋಡುವಷ್ಟು ಶಕ್ತಿಯುತವಾದ ಕನ್ನಡಿಯಾಗಿರಬೇಕು. ನೋಡಿ, ಈ ಜ್ಞಾನ ಅನ್ನುವಂಥ ಕನ್ನಡಿ ಏನಂದರೆ ಕುರುಡನು ಸಹ ನೋಡುವಷ್ಟು ಅದು ಶಕ್ತಿಯುತ ಆಗಿರಬೇಕು ಅಂತ ದಾದಿಜಿಯವರು ಹೇಳ್ತಾ ಇದ್ದಾರೆ. ಅದು ಇತರರಿಗೆ ಏನನ್ನೂ ಹೇಳುವುದಿಲ್ಲ, ಯಾವುದು ಆ ಜ್ಞಾನ ಅನ್ನುವಂಥ ಕನ್ನಡಿ. ಆದರೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಆ ಕನ್ನಡಿ ಒಳಗೆ ನೋಡಲು ಆರಂಭಿಸ್ತಾನೆ. ಮತ್ತು ಹಾಗೇ ಆಗಬೇಕು, ಬಾಬಾ ಏನು ನಮ್ಗೆ ಜ್ಞಾನ ಕೊಡ್ತಾರೋ ಅದ್ರ ಮೂಲಕ ಅದರಂತೆ ನಾನು ಆಗಬೇಕು ಅನ್ನುವಂತಹ ತಿಳುವಳಿಕೆ ಅವನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ದಾದಿಜಿ. ನಮ್ಮ ಭವಿಷ್ಯ, ಅದೃಷ್ಟ, ಭಗವಂತ ಮತ್ತು ಸಮಯಕ್ಕೆ ಸಂಬಂಧಿಸಿದ 4 ವಿಷಯಗಳಿವೆ. ಈ 4 ಸೇರಿಕೊಂಡಿವೆ. ಭಗವಂತ ನಮಗೆ ನಿಮ್ಮ ಈ ಭವಿಷ್ಯ ರೂಪುಗೊಂಡಿದೆ ಎಂದು ಹೇಳಿದರು. ಭಗವಂತ ಏನು ಹೇಳಿದರು ನಮಗೆ? ನಿಮ್ಮ ಭವಿಷ್ಯ ಈಗ ರೂಪಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ದೀರ ಅಲ್ವಾ. ಬಾಬಾ ತುಂಬ ಒಳ್ಳೆಯರು. ಬಾಬಾ ಏನಾಗಿದ್ದಾರೆ? ಮಧುರವಾದ ಬಾಬಾ ಆಗಿದ್ದಾರೆ. ಅವರ ಬಗ್ಗೆ ಯೋಚಿಸಿ. ಆಗ ಬಾಬಾ ಹೇಳ್ತಾರೆ ನಮಗೆ, ನೀವು ತುಂಬ ಒಳ್ಳೆಯವರು, ಮಧುರವಾದ ಮಕ್ಕಳಾಗಿದ್ದೀರಾ. ಆಮೇಲೆ ಬಾಬಾ, ನೀವು ತುಂಬ ಸುಂದರವಾಗಿದ್ದೀರಾ. ನೀವು ನಮ್ಮನ್ನು ಕತ್ತಲೆಯಿಂದ ಬೆಳಕಿನಡಿ ಕರ್ಕೊಂಡು ಬಂದಿದ್ದೀರಾ. ನಮ್ಮನ್ನು ಏನಾಗಿದ್ವಿ? ಕಾಮಚಿತೆಯಲ್ಲಿ ಕೂತು ಕಪ್ಪಗಾಗಿರುವನ್ನು ನೀವು ನಮ್ಮನ್ನು ಸುಂದರಗೊಳಿಸಿದ್ದೀರಾ. ಸತ್ಯಂ ಶಿವಂ ಸುಂದರಂ. ನೀವೇನಾಗಿದ್ದೀರಾ? ಸತ್ಯಂ ಶಿವಂ ಸುಂದರರಾಗಿದ್ದೀರಾ. ನೀವು ನಮಗೆ ಸತ್ಯವಂತರನ್ನಾಗಿ ಮಾಡಿದ್ದೀರಾ, ಸುಂದರನಾಗಿ ಮಾಡಿದ್ದೀರಾ. ನಾವು ಏನಾಗಿದ್ದೀವಿ? ಮೊದಲೇ ದೇಹದ ಅಭಿಮಾನದಲ್ಲಿದ್ದೆವು. ಈಗ ನೀವು ಬಂದು ನಮಗೆ ಆತ್ಮ ಅಭಿಮಾನಿ ಆಗುವುದರಿಂದ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನೆಲ್ಲ ನಾಶ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭವಿಷ್ಯವು ನಮಗೆ ಈಗಾಗಲೇ ನಮ್ಮಲ್ಲಿ ಭವಿಷ್ಯ ನಾವು ರೂಪುಗೊಳಿಸ್ಕೊಳ್ತಾ ಇದ್ವಿ. ಆದರೆ ಅದನ್ನು ಹಾಗೇ ರೂಪಿಸಬೇಕಾಗಿದೆ. ಇದು ಭಗವಂತ ಕೊಟ್ಟಿರುವಂತಹ ನಮಗೇನಾಗಿದೆ? ಜ್ಞಾನ ಆಗಿದೆ. ಅದು ಈಗಾಗಲೇ ರೂಪುಗೊಂಡಂತೆ ಅಲ್ಲ, ಈಗ ಅದನ್ನು ರೂಪಿಸುವ ಸಮಯ. ಅಂದರೆ ನಾವು ಈಗಾಗಲೇ ಪರ್ಫೆಕ್ಟ್ ಆಗಿದ್ದೀವಿ ಅಂತಲ್ಲ, ಅದನ್ನು ನಾವೇನು ಮಾಡಬೇಕು? ನಮ್ಮ ಭವಿಷ್ಯವನ್ನು ಈ ಸಂಗಮಯುಗದಲ್ಲಿ ರೂಪಿಸಿಕೊಳ್ಳುವಂಥ ಸಮಯ ಈ ಸಂಗಮಯುಗ ಆಗಿದೆ. ಆದ್ದರಿಂದ 4ರಲ್ಲಿ ಯಾರನ್ನು ನೀವು ಹೆಚ್ಚು ನೆನಪು ಮಾಡ್ತೀರಾ ಅಂದರೆ ಸಮಯ, ಭಗವಂತ, ಭವಿಷ್ಯ, ಏನೋ ಇದು ಯಾರನ್ನು ನೀವು ಜಾಸ್ತಿ ನೆನಪು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ದಾದಿಜಿಯವರು. ಯಾರು ಹೆಚ್ಚು ಭಕ್ತಿ ಮಾಡಿದರೋ ಮೊದಲು ಬಾಬಾರವರು ಅವರಿಗೆ ಸಿಗ್ತಾರೆ. ಬಾಬಾರವರು ಅವರನ್ನು ತಕ್ಷಣ ಭೇಟಿ ಆಗ್ತಾರೆ. ನಮ್ಮ ಕರ್ಮವು ಏನಾಗಿದೆ? ನಮ್ಮನ್ನು ಗರ್ಭದಲ್ಲಿಯೂ ಬಿಡುವುದಿಲ್ಲ. ನೋಡಿ, ನಾವು ಮಾಡಿದ ಕರ್ಮ ನಮ್ಮನ್ನು ಗರ್ಭದಲ್ಲಿಯೂ ಕೂಡ ಅದು ಬಿಡಲ್ಲ. ನಾವು ಇಲ್ಲಿಂದ ದೇಹವನ್ನು, ಈ ಸಾಕಾರ ಶರೀರದಿಂದ ಈ ದೇಹವನ್ನು ಬಿಟ್ಟರೂ ಗರ್ಭದಿಂದ ಹೊರಗೆ ಬಂದಾಗಲೂ ಕೂಡ ನಾವು ಯಾವ ರೀತಿಯಾದ ಕರ್ಮ ಮಾಡಿರ್ತೀವೋ ಅದೇ ಕರ್ಮದ ಪ್ರಕಾರ ನಾವು ಜನ್ಮ ಪಡ್ಕೊಳ್ತೇವೆ ಅಂತ ದಾದಿಜಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಕರ್ಮದ ಲೆಕ್ಕಾಚಾರವನ್ನು ಈಗಲೇ ಚುಕ್ತಗೊಳಿಸಿ. ಇಲ್ಲದಿದ್ದರೆ ನಿಮ್ಮ ಕರ್ಮದ ಲೆಕ್ಕಾಚಾರವು ನಿಮ್ಮನ್ನು ಗರ್ಭದಲ್ಲಿಯೂ ಬಿಡುವುದಿಲ್ಲ ಎಂದು ಬಾಬಾ ವಿವರಿಸಿದ್ದಾರೆ ಅಂತ ದಾದಿಜಿಯವರು ಹೇಳ್ತಾ ಇದ್ದಾರೆ. ಬಾಬಾ ನೀಡುತ್ತಿರುವ ಈ ಅವಿನಾಶಿ ಸಂತೋಷ, ಈ ಸುಖ ನಮ್ಮಲ್ಲಿ ಯಶಸ್ಸನ್ನು ಪಡೆಯುವುದಕ್ಕಾಗಿದೆ. ಬಾಬಾರವರು ಕೊಟ್ಟಂತಹ ಅವಿನಾಶಿ ಸಂತೋಷ, ಸುಖ ಏನಾಗಿದೆ? ನಾವು ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿದೆ. ಯಾರೊಂದಿಗಾದರೂ ನಾವು ದ್ವೇಷ, ಹಗೆತನ ಸಾಧಿಸಿದ್ರೆ ನಮಗೆ ಯಶಸ್ಸು ಸಿಗಲ್ಲ. ನೋಡಿ, ಯಾರೊಂದಿಗೂ ನಮಗೆ ದ್ವೇಷ ಇರಬಾರ್ದು, ಹಗೆತನ ಇದ್ದರೆ ನಮಗೆ ಯಶಸ್ಸು ಸಿಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮನ್ನು ಹೊಗಳುವವನು ನಮ್ಮ ಸ್ನೇಹಿತ ಮತ್ತು ನಮ್ಮನ್ನು ಅವಮಾನಿಸುವವನು ನಮ್ಮ ಶತ್ರು ಎಂದು ಅರ್ಥವಲ್ಲ. ನೋಡಿ, ಇಲ್ಲಿ ದಾದಿಜಿಯವರು ಹೇಳ್ತಾ ಇದ್ದಾರೆ, ಯಾರು ನಮ್ಮನ್ನು ಹೊಗಳ್ತಾರೋ ಅವ್ರು ನಮ್ಮ ಮಿತ್ರ, ಯಾರು ನಮ್ಮನ್ನು ಅವಮಾನಿಸ್ತಾರೋ ಅವ್ರು ನಮ್ಮ ಶತ್ರು ಅಂತ ಯಾವಾಗಲೂ ತಿಳ್ಕೊಬೇಡಿ. ಯಾವಾಗಲೂ ನೀವು ಮಾನ, ಅಪಮಾನ, ಹೊಗಳಿಕೆ, ತೆಗಳಿಕೆ, ಗೆಲುವು ಮತ್ತು ಸೋಲಿನಲ್ಲಿ ಸಮಾನರಾಗಿರಿ. ಆಗ ನಿಮ್ಮನ್ನು ಜ್ಞಾನಿ ಎಂದು ಕರೆಯಲಾಗುತ್ತದೆ ಅಂತ ದಾದಿಜಿಯವರಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನ ಆವಾಗ ನಮ್ಮಲ್ಲಿ ಒಳಗೆ ಇದೆ, ಜ್ಞಾನ ಸಾಗರನ ಆಳದಲ್ಲಿ ನಾವು ಹೋಗಿದ್ದೇವೆ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಯೋಗ ಎಂದರೆ ನೆನಪು. ಯೋಗ ಅಂದರೆ ಭಗವಂತನ ನೆನಪು ಮಾಡೋದು, ಪರಮಾತ್ಮನ ನೆನಪಿನಲ್ಲಿರುವುದು. ಗೌರವ ಮತ್ತು ಅಗೌರವ, ಟೀಕೆ, ಹೊಗಳಿಕೆ, ತೆಗಳಿಕೆ ಒಂದೇ ಆಗಿರುವಂತಹ ಆ ಸ್ಮೃತಿ ನಮ್ಮಲ್ಲಿರಬೇಕು. ಯಾವಾಗ ತಂದೆಯ ನೆನಪು ಮಾಡಿ ನಾವು ಯಾರೇ ನಮಗೆ ಗೌರವ ಕೊಡಲಿ, ಆಮೇಲೆ ನಮ್ಮನ್ನು ನಿಂದನೆ ಮಾಡಲಿ, ಹೊಗಳಿಕೆ ಮಾಡಲಿ, ಎಲ್ಲದರಲ್ಲೂ ನಾವು ಒಂದೇ ಸಮಾನರಾಗಿ ನಾವು
ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಅದನ್ನು ಸ್ವೀಕರಿಸ್ತಾರೋ, ನೋಡಿ, ಯಾರು ನಮ್ಮನ್ನು ಹೊಗಳ್ತಾರೋ ಅವ್ರ ಕಡೆ ನಾವೇನಾಗ್ತೀವಿ, ಶಾಂತವಾಗಿರ್ತೀವಿ. ಅದು ಜ್ಞಾನವಲ್ಲ. ಎಲ್ಲ ಹೊಗಳಿ ತೆಗಳಿ ಅಪಮಾನ ಮಾಡಲಿ, ನಿಂದನೆ ಮಾಡಲಿ, ನಾವೇನಾಗಿರಬೇಕು, ಒಂದೇ ಸಮನಾಗಿ ತಗೊಳ್ಬೇಕು. ಆವಾಗಲೇ ನೀವು ಜ್ಞಾನಿ ಆತ್ಮರು ಅಂತ ತಿಳಿಸ್ತಾ ಇದ್ದಾರೆ ದಾದೀಜಿಯವರು. ದಾದೀಜಿಯವರು ಇಲ್ಲಿ ಒಂದು ಹಾಡನ್ನು ಇಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ನನ್ನ ಮನಸ್ಸು ಶಾಂತಿಯನ್ನು ಕಂಡುಕೊಳ್ಳುವ ಈ ತಮೋಪ್ರಧಾನ ಲೋಕದಿಂದ ನನ್ನನ್ನು ಕರೆದುಕೊಂಡು ಹೋಗು ಅನ್ನುವಂಥ ಒಂದು ಹಾಡು ಹೇಳ್ತಾ ಇದ್ದಾರೆ ಇಲ್ಲಿ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ನಾವು ನಮ್ಮಲ್ಲಿ ಚಡಪಡಿಕೆ ಇದೆ ಅಂದರೆ, ಎಷ್ಟೊಂದು ನಾವು ವಿಚಲಿತರಾಗಿದ್ವಿ ಅಂದರೆ, ನಾವು ಹೇಗೆ ಬದುಕಬೇಕು ಅಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಭಗವಂತನಲ್ಲಿ ಸದಾ ಕಾಲ ಬೇಡ್ಕೊಳ್ತಾ ಇರ್ತೀವಿ, ನನ್ನನ್ನು ಈ ತಮೋಪ್ರಧಾನ ಪ್ರಪಂಚದಿಂದ, ಪಾಪಿ ಪ್ರಪಂಚದಿಂದ ನನ್ನನ್ನು ಕರ್ಕೊಂಡು ಹೋಗು, ನನ್ನ ಮನಸ್ಸು ಶಾಂತಿಯನ್ನು ಬಯಸ್ತಾ ಇದೆ ಅಂತ ಎಲ್ಲರಿಗೂ ಈ ಹಾಡು ಆಕರ್ಷಿತವಾಗಿದೆ. ಇದು ತುಂಬ ಮಧುರವಾದ ಹಾಡು, ಎಲ್ಲವೂ ಮನಸ್ಸನ್ನು ಆಧರಿಸಿದೆ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು. ಶುದ್ಧ ಮತ್ತು ಶಾಂತ ಮನಸ್ಸುಳ್ಳವನು ಹಿರಿಯರ ಆ ವಾಕ್ಯಗಳನ್ನು ನೋಡಿ. ಮನಸ್ಸೇ ಇಲ್ಲಿ ಆ ಮನಸ್ಸೇನಾಗಿದೆ, ತುಂಬ ಇಂಪಾರ್ಟೆಂಟು. ಯಾವಾಗಲೂ ನಮ್ಮ ಮನಸ್ಸು ಶುದ್ಧ ಮತ್ತು ಶಾಂತವಾಗಿರುತ್ತೋ ಆವಾಗ ನಮಗೆ ಯಾರು ಏನೇ ಹೇಳಿದರೂ ಕೂಡ ನಾವು ಅದನ್ನು ಪ್ರೀತಿಯಿಂದ ಪಾಲಿಸ್ತೀವಿ. ಮತ್ತು ಕ್ಷಮಿಸಲು ತಿಳಿದವನನ್ನು ದೇವರು ಕೂಡ ಕ್ಷಮಿಸ್ತಾನೆ. ನೋಡಿ, ಯಾರಲ್ಲಿ ಕ್ಷಮಾಗುಣ ಇರುತ್ತೋ ಅವರಿಗೆ ಭಗವಂತ ಕೂಡ ಕ್ಷಮಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ನೋಡಿ, ಅವ್ರು ಹೇಳ್ತಾರೆ, ನಾನು ಇದನ್ನು ಮಾಡಿದೆ, ಅವರು ಮಾಡಿದ ತಪ್ಪನ್ನು ಒಪ್ಕೊಳ್ತಾರೆ. ಆವಾಗ ನಾವೇನು ಮಾಡಬೇಕು, ಅವರಿಗೆ ಕ್ಷಮೆಯನ್ನು ಕೊಡಬೇಕು. ಆವಾಗ ಭಗವಂತ ನಮಗೆ ಕ್ಷಮಿಸ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಇತರರನ್ನು ಕ್ಷಮಿಸಲು ಸಾಧ್ಯವಾಗದಿದ್ದರೆ ಅವನು ಸಹ ಕ್ಷಮಿಸೋದಿಲ್ಲ, ಪರಮಾತ್ಮನೂ ಕೂಡ ನಮ್ಗೆ ಕ್ಷಮಿಸೋದಿಲ್ಲ ಅಂತಾರೆ. ನೋಡಿ, ನಮ್ಮಲ್ಲಿ ಕ್ಷಮಾಗುಣ ಇಲ್ಲ ಎಂದರೆ ಅನ್ಯ ಆತ್ಮರು ನಮಗೆ ಕ್ಷಮೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಭಗವಂತ ಕೂಡ ನಮಗೆ ಕ್ಷಮಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಪ್ರೀತಿಯಿಂದ ಮುಗುಳ್ನಗುತ್ತಾ ನಮಗೆ ಸದಾ ಆಶೀರ್ವಾದ ನೀಡ್ತಾ ಇರ್ತಾರೆ, ಶಕ್ತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಅವರು ಕಲಿಸಿದ ರೀತಿಯಲ್ಲಿ ನಾವು ಅವರು ಹೇಳುವ ರೀತಿಯನ್ನು ನಾವು ಪಾಲಿಸಿದರೆ ಅದು ನಮ್ಮ ಆತ್ಮಗಳ ಬಗ್ಗೆ ಯಾವುದೇ ದ್ವೇಷವನ್ನು ಉಂಟು ಮಾಡಲ್ಲ. ನೋಡಿ, ಭಗವಂತನ ಪ್ರೀತಿ ನಾವು ಅರ್ಥ ಮಾಡಿಕೊಂಡ್ರೆ, ಪರಮಾತ್ಮನ ಪ್ರೀತಿಯಲ್ಲಿ ನಾವು ಲವಲೀನರಾದರೆ ಯಾವುದೇ ಆತ್ಮಗಳ ಬಗ್ಗೆ ನಾವು ದ್ವೇಷವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಆ ಆತ್ಮ ತಪ್ಪಿಲ್ಲ, ದ್ವೇಷ ನನ್ನೊಳಗೆ ಬಂದರೆ ನಾನು ತಪ್ಪಿಸ್ತಸ್ತ. ನೋಡಿ, ಆ ಆತ್ಮದ ದೋಷ ಇಲ್ಲ. ಆ ಆತ್ಮದ ಬಗ್ಗೆ ನನ್ನಲ್ಲಿ ದ್ವೇಷ ಭಾವನೆ ಉತ್ಪನ್ನ ಆದರೆ ನಾನೇ ತಪ್ಪಿತಸ್ಥ. ನೋಡಿ, ನನ್ನಲ್ಲೇ ತಪ್ಪಿದೆ, ಆ ಆತ್ಮದ ಬಗ್ಗೆ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಬಾಬಾಗೆ ಹೇಳ್ತೀವಿ, ಬಾಬಾ ನೀವು ಎಷ್ಟು ಮುಗ್ಧರು, ನಾವು ಸಹ ನಿಮ್ಮಂತೆ ಮುಗ್ಧರಾಗಿರಬೇಕು ಅಂತ ನೀವು ಕೇಳ್ಕೊಳ್ತೀರಾ. ಆದರೆ ಮಾಯೆ ನಿಮ್ಮನ್ನು ಮುಗ್ಧನಾಗಿ ಮಾಡಬಾರ್ದು. ಕತ್ತಲೆ ಈಗ ಕುರುಡು ಪ್ರಪಂಚದಲ್ಲಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಯಾವಾಗ ನೀವು ಬೆಳಕಿನೆಡೆಗೆ ಹೋಗ್ತೀರಾ, ಕತ್ತಲೆ ಎಲ್ಲ ಸಂಪೂರ್ಣ ಕೊನೆಗೊಳ್ಳುತ್ತೆ. ಆಗ ನೀವು ಇನ್ನೊಬ್ಬರ ಆತ್ಮಗಳ ಕತ್ತಲೆಯನ್ನು ಕೂಡ ನೀವು ದೂರ ಮಾಡ್ಬೋದು. ಮೊದಲು ನೀವು ಕತ್ತಲೆಯಿಂದ ಹೊರಗೆ ಬನ್ನಿ, ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಬಾಬಾರವರಲ್ಲಿ ನೀವು ಲವಲೀನ ಆಗಿ ಬಾಬಾರವರ ಆ ಮುಗ್ಧತೆಯನ್ನು ನೀವು ತಿಳ್ಕೊಳ್ಳಿ. ಬಾಬಾರವರ ಪ್ರೀತಿ ಶಕ್ತಿಯನ್ನು ನೀವು ಪಡ್ಕೊಂಡಾಗ ಇನ್ನೊಂದು ಆತ್ಮಗಳ ಕತ್ತಲೆಯನ್ನು ಕೂಡ ನೀವು ದೂರ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಗ ನಿಮಗೆ ಗೊತ್ತಾಗುತ್ತೆ ಯಾರು ನನ್ನವರು, ಯಾರು ನಿಮಗೆ ಬಾಬಾವ್ರ ಜೊತೆಗಿದ್ದೀರಾ, ಯಾರಿಲ್ಲ. ಆಗ ಇವರು ಯಾರು ಮತ್ತು ಅವರು ಯಾರು ಅಂತ ನೀವು ಹೇಳ್ತೀರಾ. ಅಂದರೆ ಈ ಆತ್ಮಗಳು ಯಾರು ಮತ್ತು ನಮ್ಮನ್ನು ಈ ರೀತಿಯಾಗಿ ಪರಿವರ್ತನೆ ಮಾಡುವಂಥ ನಮ್ಮ ತಂದೆ ಯಾರು, ಸರಿಯಾದ ಪರಿಚಯ ನಿಮಗೆ, ಎಲ್ಲ ಆತ್ಮಗಳ ಬಗ್ಗೆ ಸರಿಯಾದ ಪರಿಚಯ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಜಾನಕಿ ದಾದೀಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಓಂ ಶಾಂತಿ.